ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬದುಕು ಅನ್ನೋದೇ ಹಾಗೆ, ಯಾರ ಬದುಕು ಹೇಗೆಲ್ಲ ಸಾಗುತ್ತೆ ಅನ್ನೋದು ಗೊತ್ತೇ ಆಗಲ್ಲ. ಕೆಲವರು ನಾನು ಹೀಗೆ ಬದುಕಬೇಕು ಅಂದ್ಕೊಂಡಿರ್ತಾರೆ, ಇನ್ನು ಕೆಲವರು ಗೋ ವಿತ್ ಫ್ಲೋ ಅನ್ನೋರಿದ್ದಾರೆ. ಅಂದ್ರೆ ಬಂದಿದ್ದು ಬರಲಿ, ಎಲ್ಲವನ್ನ ಎದುರಿಸ್ಕೊಂಡು ಹೋಗೋಣ ಅಂತ. ಬಹುತೇಕರ ಬದುಕು ಇರೋದು ಹಾಗೆ. ಆದ್ರೆ ಕೆಲವರು ಹಾಗಲ್ಲ, ನಮ್ಮ ಬದುಕಲ್ಲಿ ಹೀಗೆ ಇರಬೇಕು, ಇಂತಹದನ್ನೇ ಮಾಡಬೇಕು, ಇದೇ ರೀತಿ ಜೀವನ ನಡೆಸಬೇಕು ಅಂತೆಲ್ಲ ಪ್ಲಾನ್ ಹಾಕೊಂಡಿರ್ತಾರೆ. ಅದೇ ರೀತಿ ಕೆಲವರು ಬದುಕ್ತಾರೆ ಕೂಡ. ಆದ್ರೆ ಈ ಬದುಕನ್ನ ಎಲ್ಲರಿಂದಲೂ ಅನುಭವಿಸೋದಿಕ್ಕೆ ಆಗಲ್ಲ. ಯಾಕಂದ್ರೆ ನಾವು ಎಷ್ಟೇ ಲೆಕ್ಕಾಚಾರ ಹಾಕೊಂಡ್ರು, ನಾವೆಂತಹದ್ದೇ ಪ್ಲಾನ್ ಮಾಡ್ಕೊಂಡ್ರು, ಮೇಲೊಬ್ಬ ಇರ್ತಾನೆ. ಅವನ ಲೆಕ್ಕಾಚಾರದ ಮುಂದೆ ನಾವೇನೂ ಇಲ್ಲ ಅನ್ಸ್ಬಿಡುತ್ತೆ. ಅವನು ಕೊಡೋ ಚಾಟಿ ಏಟಿಗೆ ಲೆಕ್ಕಾಚಾರಗಳೆಲ್ಲ ತಲೆ ಕೆಳಗಾಗಿ ಹೋಗ್ತವೆ. ಹೀಗಾಗಿಯೇ ಬಹುತೇಕರು ಗೋ ವಿತ್ ಫ್ಲೋ ಅನ್ನೋದು. ಆದ್ರೆ ಈ ಬದುಕಿನ ದಾರಿಯಲ್ಲಿ ಅನಿರೀಕ್ಷಿತವಾಗಿ ಸಿಗೋ ತಿರುವುಗಳನ್ನ ನಿಜಕ್ಕೂ ಊಹಿಸೋದಿಕ್ಕೆ ಆಗಲ್ಲ. ಕೆಲವರ ಬದುಕಲ್ಲಿ ಈ ಅನಿರೀಕ್ಷಿತ ತಿರುವುಗಳು ಹೊಡೆತ ಕೊಟ್ರೆ ಇನ್ನು ಕೆಲವರ ಬದುಕನ್ನೇ ಬದಲಿಸಿ ಬಿಡುತ್ತೆ. ಇಂತಹದೊಂದು ದಿನ ಬರುತ್ತೆ, ಇಂತಹದೊಂದು ಕ್ಷಣ ಎದುರಾಗುತ್ತೆ. ನಮ್ಮ ಬದುಕು ಹೀಗೆ ಸಾಗುತ್ತೆ ಅನ್ನೋದನ್ನ ಯೋಚನೆ ಕೂಡ ಮಾಡಿರಲ್ಲ. ಆದ್ರೆ ಭಗವಂತ ತೋರಿಸಿದ ದಾರಿ ಬದುಕನ್ನೇ ಬದಲಿಸಿ ಬಿಡುತ್ತೆ. ಈ ಮಾತನ್ನ ಯಾಕೆ ಹೇಳ್ತಿದೀವಿ ಅಂದ್ರೆ, ಬಿಗ್ ಬಾಸ್ ಸ್ಪರ್ಧಿ ರಕ್ಷಿತಾರನ್ನ ನೋಡ್ತಾ ಇದ್ರೆ ಈ ಮಾತುಗಳೆಲ್ಲ ಸತ್ಯ ಅನ್ಸುತ್ತೆ. ರಕ್ಷಿತಾ ಬದುಕಲ್ಲಿ ಸಿಕ್ಕ ಅನಿರೀಕ್ಷಿತ ತಿರುವು ಆಕೆಯ ಬದುಕನ್ನೇ ಬದಲಿಸಿ ಬಿಟ್ಟಿದೆ. ಬರೀ ಆಕೆಯನ್ನ ಮಾತ್ರ ಅಲ್ಲ, ಆಕೆಯ ಕುಟುಂಬದ ಬದುಕನ್ನೇ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗಿದೆ. ರಕ್ಷಿತಾರದ್ದು ಇಷ್ಟು ದಿನದ ಬದುಕು ಒಂದು ರೀತಿಯಾದ್ರೆ, ಇನ್ಮೇಲೆ ಶುರುವಾಗ್ತಿರೋದೇ ಇನ್ನೊಂದು ಬದುಕು. ಬಿಗ್ ಬಾಸ್ಗೆ ಹೋಗಿ ಬಂದ 4 ತಿಂಗಳ ಬಳಿಕ ರಕ್ಷಿತಾ ಹೊಸ ಹೆಜ್ಜೆ ಇಟ್ಟಿದ್ದಾರೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ಅದೃಷ್ಟ ಎಲ್ರಿಗೂ ಒಲಿಯಲ್ಲ. ಅದೃಷ್ಟ ಅನ್ನೋದು ಎಲ್ರನ್ನೂ ಹುಟ್ಕೊಂಡ್ ಬರಲ್ಲ. ಅದೃಷ್ಟ ಇದ್ದವರಿಗೆ ಮಾತ್ರ ಈ ಅದೃಷ್ಟ ಒಲಿಯೋದು, ಅದು ಕೂಡ 1000ಕ್ಕೆ ಒಬ್ರಿಗೆ. ಆ 1000ದಲ್ಲಿ ನಾವೊಬ್ಬರಾಗಿದ್ರೆ ಮಾತ್ರ ನಮ್ಮ ಬದುಕಲ್ಲೂ ಇಂಥ ಮಿರಾಕಲ್ ಆಗುತ್ತೆ. ರಕ್ಷಿತಾ ಶೆಟ್ಟಿ ಹುಟ್ಟಿ ಬೆಳೆದಿದ್ದು ಮುಂಬೈನಲ್ಲಿ. ಕನ್ನಡದ ಬಗ್ಗೆ ತಿಳುವಳಿಕೆ ಇಲ್ಲ, ಮಾತನಾಡೋದಿಕ್ಕೂ ಬರಲ್ಲ. ಅಜ್ಜಿ ಮನೆ ಅನ್ನೋ ಕಾರಣಕ್ಕೆ ಆಗಾಗ ಕರ್ನಾಟಕಕ್ಕೆ ಬರೋದು ಬಿಟ್ರೆ ಇಲ್ಲಿನ ನಂಟೇ ಇರ್ಲಿಲ್ಲ. ಮಂಗಳೂರಿಗೆ ಬಂದು ಕೂಡ ತುಳುವಲ್ಲೇ ಮಾತನಾಡೋದು. ಇಲ್ಲಿನ ಆಚಾರ ವಿಚಾರಗಳ ಬಗ್ಗೆ ಏನೂ ಗೊತ್ತಿರ್ಲಿಲ್ಲ. ಅಷ್ಟೇ ಯಾಕೆ, ಇಲ್ಲಿನ ಜನರ ಟೇಸ್ಟ್ ಏನು, ಅಭಿರುಚಿ ಎಂತಹದ್ದು ಅನ್ನೋದು ಗೊತ್ತಿರ್ಲಿಲ್ಲ. ಅಪ್ಪ ಪ್ಯಾನ್ ಶಾಪ್ ಅಂಗಡಿ ಇಟ್ಕೊಂಡಿದ್ರು. ದಿನಕ್ಕೆ ಅಷ್ಟೋ ಇಷ್ಟೋ ಬರ್ತಾ ಇದ್ದಿದ್ರಲ್ಲೇ ಮಕ್ಕಳನ್ನ ಶಾಲೆಗೆ ಕಳಿಸ್ತಾ ಇದ್ರು. ಹೀಗಾಗಿ ಬದುಕು ಒಂದ್ ರೀತಿ ಸಾಗ್ತಾ ಇತ್ತು. ಇನ್ನೇನು ನಮ್ಮದಿಷ್ಟೇ ಬದುಕು. ಇದೇ ಪ್ಯಾನ್ ಶಾಪ್ ಅಂಗಡಿ ಇಟ್ಕೊಂಡಿದ್ದವರ ಪಾಲಿಗೆ ಮಗಳೇ ಅದೃಷ್ಟ ಲಕ್ಷ್ಮಿ ಆದ್ರು. ಹೆಣ್ಣಾಗಿ ಹುಟ್ಟಿದವಳು ಹೊನ್ನಿನ ಮಳೆ ಸುರಿಸಿದ್ಲು. ಆತ್ಮೀಯರೇ, ಕೋವಿಡ್ ಅನ್ನೋದು ಅದೆಷ್ಟೋ ಜನರ ಬದುಕನ್ನೇ ಕಿತ್ತುಕೊಳ್ತು. ಬರೀ ಬದುಕನ್ನಷ್ಟೇ ಅಲ್ಲ, ಸಾವಿರಾರು ಜನರ ಜೀವವನ್ನೇ ಬಲಿ ಪಡೆಯಿತು. ಕೋವಿಡ್ ಅನ್ನೋ ಪದ ಕೇಳಿದ್ರೆ ಸಾಕು, ಇವತ್ತಿಗೂ ಜನ ಬೆಚ್ಚಿ ಬೀಳೋರಿದ್ದಾರೆ. ಇಂತಹ ಕಹಿ ನೆನಪುಗಳನ್ನ ಕೊಟ್ಟೋದ ಕೊರೋನಾ ಹಲವರ ಬದುಕಲ್ಲಿ ದೊಡ್ಡ ಮನ್ವಂತರವನ್ನೇ ಸೃಷ್ಟಿಸಿದೆ. ಕೆಲಸ ಇಲ್ಲ ಅಂತ ಊರು ಸೇರ್ಕೊಂಡವರು, ಬೆಂಗಳೂರಿನ ಸಹವಾಸ ಸಾಕು ಅಂತ ಊರಲ್ಲೇ ಹೊಸ ಉದ್ಯೋಗ ಶುರು ಮಾಡಿದವರು ಈಗ ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾರೆ. ಇನ್ನೊಬ್ಬರ ಹಂಗಿನ ಕೆಲಸ ಯಾಕೆ ಅಂತ ತಾವೇ ಶುರು ಮಾಡಿದ್ದ ಕನಸು ಇವತ್ತು ಹೆಮ್ಮರವಾಗಿ ಬೆಳೆದಿದ್ದಿದೆ. ಅಂತವರಲ್ಲಿ ರಕ್ಷಿತಾ ಶೆಟ್ಟಿ ಕೂಡ ಒಬ್ರು. ರಕ್ಷಿತಾ ಶೆಟ್ಟಿಗೆ ವ್ಲಾಗರ್ ಆಗಬೇಕು, ಯೂಟ್ಯೂಬ್ ನಲ್ಲಿ ವಿಡಿಯೋ ಮಾಡಬೇಕು ಅನ್ನೋ ಕನ್ಸ್ ಇರ್ಲೇ ಇಲ್ಲ. ಆದ್ರೆ ಇದ್ರ ಬಗ್ಗೆ ಗಂಧ ಗಾಳಿಯೂ ಗೊತ್ತಿರ್ಲಿಲ್ಲ. ಇಡೀ ಭಾರತವೇ ಲಾಕ್ ಡೌನ್ ಆಗಿತ್ತು. ಊರಿಗೂರೇ ಬೀಗ ಬಿದ್ದಿತ್ತು. ಹೀಗಾಗಿ ಶಾಲೆಗೆ ರಜೆ ಇದೆ ಅಂತ ಮುಂಬೈನಿಂದ ಮಂಗಳೂರಿಗೆ ಬಂದಿದ್ರು ರಕ್ಷಿತಾ ಹಾಗೂ ರಕ್ಷಿತಾ ಸಹೋದರಿ. ಲಾಕ್ ಡೌನ್ ಇದ್ದಿದ್ರಿಂದ ಎಲ್ಲೂ ಹೋಗುವಂತಿರ್ಲಿಲ್ಲ. ಮನೆಯಲ್ಲೇ ಇದ್ದು ಬೋರ್ ಆಗ್ತಾ ಇತ್ತು. ಆಗ ಏನಾದ್ರೂ ಮಾಡಬೇಕಲ್ವಾ ಅಂತ ಶುರುವಾಗಿದ್ದೆ ಯೂಟ್ಯೂಬ್. ಅವತ್ತು ಶುರುವಾದ ಹಾಯ್ ಗೈಸ್ ಅನ್ನೋ ಪದ ಇವತ್ತು ರಕ್ಷಿತಾ ಬದುಕನ್ನೇ ಬದಲಿಸಿದೆ. ಅಪ್ಪನಿಗೆ ಕೋಟಿ ಬೆಲೆಯ ಮನೆ ಕಟ್ಟಿಸಿಕೊಟ್ಟಿದ್ದಾರೆ. ಬದುಕಲ್ಲಿ ಒಂದು ಉನ್ನತ ಹುದ್ದೆಗೆ ಏರಿ ನಿಂತಿದ್ದಾರೆ. ಸುಮಾರು 5 ವರ್ಷದಿಂದ ಅಡುಗೆ ವಿಡಿಯೋಗಳನ್ನೇ ಮಾಡ್ಕೊಂಡು ಬರ್ತಾ ಇದ್ದ ರಕ್ಷಿತಾ ಈಗ ಹೊಸ ಜರ್ನಿ ಶುರು ಮಾಡಿದ್ದಾರೆ. ಪಟಾಕಿ ಕಿಚನ್ ಓಪನ್ ಮಾಡೋದರ ಜೊತೆಗೆ ಒಂದಿಷ್ಟು ಜರ್ನಿಯ ಕ್ಷಣಗಳನ್ನ ಮೆಲುಕು ಹಾಕ್ತಾ ಇದ್ದಾರೆ. ಕೆಲ ದಿನಗಳ ಹಿಂದೆ ರಘು ಮನೆಯಲ್ಲಿ ಕಾಲ ಕಳೆದಿದ್ದ ರಕ್ಷಿತಾ ಈಗ ಮಾಳೂರನ್ನ ಹುಡ್ಕೊಂಡು ಹೋಗಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಮಾಳು ಅಣ್ಣ ಅಂತ ತುಂಬಾ ಹಚ್ಕೊಂಡಿದ್ರು. ಹೀಗಾಗಿ ಬೆಳಗಾವಿಗೆ ಹೋಗಿದ್ದು ಅಲ್ಲೇ ಮಾಳು ಜೊತೆ 3-4 ದಿನ ಕಳೆದಿದ್ದಾರೆ. ಇದೆಲ್ಲವನ್ನ ಕ್ಯಾಪ್ಚರ್ ಮಾಡಿ ತಮ್ಮ ಯೂಟ್ಯೂಬ್ ನಲ್ಲಿ ಹಾಕೊಂಡಿದ್ದಾರೆ. ಹೀಗೆ ಬರೀ ಅಡುಗೆ ವಿಡಿಯೋ ಮಾತ್ರ ಅಲ್ಲದೆ ಹೊಸತನಕ್ಕೆ ಹೆಜ್ಜೆ ಹಾಕಿದ್ದಾರೆ.
ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.